ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್. ಅಸಾಧ್ಯವೆಂಬುದೇ ಇಲ್ಲ ನನ್ನ ಯೇಸು ದೇವರಿಗೆ, ಅಸಾಧ್ಯವೆಂಬುದೇ ಇಲ್ಲ ನನ್ನ ಯೇಸು ದೇವರಿಗೆ. ಅದ್ಭುತರು 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 ಯೇಸುವೇ ಅದ್ಭುತರು. ಕುರುಡರಿಗೂ ಕುಂಟರಿಗೂ ಸೌಖ್ಯ ಕೊಟ್ಟ ಅದ್ಭುತರು, ಕುರುಡರಿಗೂ ಕುಂಟರಿಗೂ ಸೌಖ್ಯ ಕೊಟ್ಟ ಅದ್ಭುತರು. ಕುಷ್ಠರೋಗಿಗಳ ಮುಟ್ಟಿ ಸೌಖ್ಯ ಕೊಟ್ಟ ಯೇಸುವೇ ಅದ್ಭುತರು, ಕುಷ್ಠರೋಗಿಗಳ ಮುಟ್ಟಿ ಸೌಖ್ಯ ಕೊಟ್ಟ ಯೇಸುವೇ ಅದ್ಭುತರು. ಅಸಾಧ್ಯವೆಂಬುದೇ ಇಲ್ಲ ನನ್ನ ಯೇಸು ದೇವರಿಗೆ. ಅದ್ಭುತರು 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 ಯೇಸುವೇ ಅದ್ಭುತರು. ಪಾರ್ಶ್ವವಾಯು ರೋಗಿಗಳಿಗೆ ಸೌಖ್ಯ ಕೊಟ್ಟ ಅದ್ಭುತರು, ಪಾರ್ಶ್ವವಾಯು ರೋಗಿಗಳಿಗೆ ಸೌಖ್ಯ ಕೊಟ್ಟ ಅದ್ಭುತರು. ಸತ್ತ ಲಾಜರನಿಗೆ ಮತ್ತೆ ಜೀವ ಕೊಟ್ಟ ಯೇಸುವೇ ಅದ್ಭುತರು, ಸತ್ತ ಲಾಜರನಿಗೆ ಮತ್ತೆ ಜೀವ ಕೊಟ್ಟ ಯೇಸುವೇ ಅದ್ಭುತರು. ಅಸಾಧ್ಯವೆಂಬುದೇ ಇಲ್ಲ ನನ್ನ ಯೇಸು ದೇವರಿಗೆ. ಅದ್ಭುತರು 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 ಯೇಸುವೇ ಅದ್ಭುತರು, ನನ್ನೇಸುವೇ ಅದ್ಭುತರು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಯಾಕೋಬನ ಗ್ರಂಥ 5ನೇ ಅಧ್ಯಾಯ, ಯಾಕೋಬನು ಬರೆದ ಪತ್ರ 5ನೇ ಅಧ್ಯಾಯ ವಚನ 14. ನಿಮ್ಮಲ್ಲಿ ಯಾರಾದರೂ ಅಸ್ವಸ್ಥರಾಗಿದ್ದರೆ ಅವನು ಸಭಾಪಾಲಕರನ್ನು ಕರೆಸಲಿ. ನಿಮ್ಮಲ್ಲಿ ಯಾರಾದರೂ ಅನಾರೋಗ್ಯದಿಂದ ನರಳುತ್ತಿದ್ದರೆ ಸಭಾಪಾಲಕರನ್ನು ಕರೆಸಿರಿ. ಈಗ ನಮ್ಮ ಸಭೆಯ ಪಾಲಕರು ಯಾರು? ನಮ್ಮ ಧರ್ಮ ಕೇಂದ್ರದ ಗುರುಗಳಾಗಿರುತ್ತಾರೆ, ನಮ್ಮ ಆತ್ಮಗಳ ಲೆಕ್ಕ ಒಪ್ಪಿಸಬೇಕಾದವರು, ನಮ್ಮ ಆಧ್ಯಾತ್ಮಿಕ ತಂದೆ, ಆತ್ಮಗಳ ಪಾಲಕರು. ಅವರು ಅವನಿಗಾಗಿ ದೇವರನ್ನು ಪ್ರಾರ್ಥಿಸಿ ಪ್ರಭುವಿನ ಹೆಸರಿನಲ್ಲಿ ಅವನನ್ನು ಅಭ್ಯಂಗಿಸಲಿ. ಸಭಾಪಾಲಕರು ಅಥವಾ ದೇವ ಸೇವಕರನ್ನ ಕರೆಯಿರಿ. ಅವರು ಆ ರೋಗಿಗಾಗಿ ಪ್ರಭುವಿನಲ್ಲಿ ಪ್ರಾರ್ಥಿಸಿ ಅವರನ್ನು ಅಭ್ಯಂಗಿಸಲಿ. ಅಭ್ಯಂಗ ಮಾಡೋದು. ಈಗ ನಮ್ಮ ಕಥೋಲಿಕ ಧರ್ಮಸಭೆಯಲ್ಲಿ ವಿಶೇಷವಾಗಿ 7 ಸಂಸ್ಕಾರಗಳನ್ನು ನಾವು ನೋಡುತ್ತೇವೆ. ಪರಮಪ್ರಸಾದ, ದೃಢೀಕರಣ, ಪಾಪ ನಿವೇದನೆ, ಹೌದಲ್ವಾ? ಅದರಲ್ಲಿ ಒಂದು ಸಂಸ್ಕಾರ ವ್ಯಾಧಿಷ್ಠರ ಅಭ್ಯಂಗ. ಇದು ಎಷ್ಟೋ ಜನರು ಇದನ್ನು ಸದುಪಯೋಗ ಪಡಿಸಿಕೊಳ್ಳುತ್ತಿಲ್ಲ. ವ್ಯಾಧಿಷ್ಠರ ಅಭ್ಯಂಗ ಸಂಸ್ಕಾರ. ಸಂಸ್ಕಾರ ಅಂದ್ರೇನು? ಯೇಸು ತನ್ನನ್ನೇ ತಾನೇ ಪ್ರತ್ಯಕ್ಷಪಡಿಸುವುದು, ಸಾಕ್ಷಾತ್ಕರಿಸಿಕೊಳ್ಳುವುದು. ಪರಮಪ್ರಸಾದ ಸ್ವೀಕರಿಸುವಾಗ ಇದು ಯೇಸುವಿನ ಶರೀರ ಆಮೇನ್ ಎನ್ನುವಾಗ ಯೇಸು ರೊಟ್ಟಿಯ ರೂಪದಲ್ಲಿ ನಮ್ಮ ದೇಹದಲ್ಲಿ ಬರುತ್ತಾರೆ. ಕರೆಕ್ಟ್ ಅಲ್ವಾ? ಅದೇ ರೀತಿಯಲ್ಲಿ ವ್ಯಾಧಿಷ್ಠರ ಅಭ್ಯಂಗ ಅನ್ನುವುದು ಒಂದು ಸಂಸ್ಕಾರ. ರೋಗಿಗಳ ತಲೆಯ ಮೇಲೆ ಕೈಯಿಟ್ಟು ಸಭಾಪಾಲಕರು ಪ್ರಾರ್ಥಿಸುವುದು, ರೋಗಿಗಳಿಗಾಗಿ ಸರ್ವೇಶ್ವರನಲ್ಲಿ ಪ್ರಾರ್ಥಿಸಿ ಅಭ್ಯಂಗಿಸುವುದು. ತೈಲ ಅಭ್ಯಂಗನ, ಅಭಿಷೇಕದ ತೈಲ, ಪ್ರಾರ್ಥನೆ ಮಾಡಿದಂಥ ಒಂದು ತೈಲವನ್ನು ಅಭ್ಯಂಗ ಮಾಡಿ ಅವರಿಗಾಗಿ ಪ್ರಾರ್ಥಿಸುವುದು. ಸೊ ವ್ಯಾಧಿಷ್ಠರ ಅಭ್ಯಂಗ ಅನ್ನುವುದು ಒಂದು ಸಂಸ್ಕಾರ. ಆ ಸಂಸ್ಕಾರವನ್ನು ನಾವು ಸ್ವೀಕರಿಸುವಾಗ, ಆ ಸಂಸ್ಕಾರದಲ್ಲಿ ನಾವು ಪಾಲುಗೊಳ್ಳುವಾಗ ದೈವ ಶಕ್ತಿ ನಮ್ಮಲ್ಲಿ ಕಾರ್ಯ ಮಾಡುತ್ತದೆ. ಆದ ಕಾರಣ ನಿಮ್ಮ ಮನೆಯಲ್ಲಿ ಯಾರಾದರೂ ರೋಗಿಗಳಿದ್ದರೆ ನಾವು ಮಾಡಬೇಕಾದುದೇನು? ಸಭಾಪಾಲಕರನ್ನು ಕರೆಸಿ ಅಥವಾ ನೀವೇ ಸಭಾಪಾಲಕರ ಬಳಿಗೆ ಹೋಗಿ ಅವರು ಪ್ರಭುವಿನ ನಾಮದಲ್ಲಿ ಪ್ರಾರ್ಥಿಸಿ ಅವರ ರೋಗ ಸೌಖ್ಯಕ್ಕಾಗಿ ಪ್ರಾರ್ಥಿಸಿ ಅಭ್ಯಂಗ ಮಾಡುವರು. ಆಗ ಏನಾಗುತ್ತೆ ನೋಡುವ. ಆಗ ವಿಶ್ವಾಸಭರಿತ ಪ್ರಾರ್ಥನೆ. ಆಗ ಯಾವಾಗ? ವ್ಯಾಧಿಷ್ಠರ ಅಭ್ಯಂಗ ಎಂಬ ಸಂಸ್ಕಾರದಲ್ಲಿ ನೀವು ಭಾಗಿಯಾದಾಗ ಆಗ ವಿಶ್ವಾಸಭರಿತ ಪ್ರಾರ್ಥನೆ ರೋಗಿಯನ್ನು ಗುಣಪಡಿಸುತ್ತದೆ. ಹಾಸಿಗೆ ಪೀಡಿತ ರೋಗಿ ಪ್ರಭು ಎಬ್ಬಿಸುತ್ತಾರೆ.
ಅವನು ಪಾಪ ಮಾಡಿದವನಾಗಿದ್ದರೆ ಕ್ಷಮೆಯನ್ನು ಪಡೆದುಕೊಳ್ಳುತ್ತಾನೆ. ಗುರುಗಳು ಬಂದು ತೈಲವನ್ನು ಅಭ್ಯಂಗಿಸಿ ಅವನ ಪರವಾಗಿ ಪಾಪ ನಿವೇದನೆ ಸಂಸ್ಕಾರವನ್ನು ಕೊಟ್ಟು ಯೇಸುನಾಮದಲ್ಲಿ ಅವನ ಪಾಪಗಳನ್ನು ಕ್ಷಮಿಸುವಾಗ, ಪಾಪಗಳು ಕ್ಷಮಿಸಲ್ಪಟ್ಟಾಗ ಅವನು ಹಾಸಿಗೆ ಪೀಡಿತನಾದ ರೋಗಿ ಜೀವಕ್ಕೆ ಎಬ್ಬಿಸುತ್ತಾನೆ. ಸೊ ವ್ಯಾಧಿಷ್ಠರ ಅಭ್ಯಂಗ ಎಂಬ ಸಂಸ್ಕಾರ ಕಥೋಲಿಕ ಧರ್ಮಸಭೆಯಲ್ಲಿ ಬಹಳ ಅಮೂಲ್ಯವಾದುದು. ಅದನ್ನು ನಾವೆಲ್ಲರೂ ಪಡೆದುಕೊಳ್ಳಬೇಕು. ವಿಶೇಷವಾಗಿ ಅನಾರೋಗ್ಯದಿಂದ ನರಳುತ್ತಿರುವ ವ್ಯಕ್ತಿಗಳಿದ್ದರೆ ಆಗ ಪ್ರಭು ಅವರ ಪ್ರಾರ್ಥನೆಯನ್ನು ಆಲಿಸಿ ಪಾಪಕ್ಷಮೆಯನ್ನು ನೀಡುತ್ತಾರೆ, ರೋಗ ಗುಣ ಆಗುತ್ತದೆ, ಅವನು ಹಾಸಿಗೆಯನ್ನು ಬಿಟ್ಟು ಜೀವಕ್ಕೆ ಎಬ್ಬಿಸಲ್ಪಡುತ್ತಾನೆ. ಗುರುಗಳು ಮತ್ತು ಯಾಜಕನ ಅಭಿಷೇಕ ಹೊಂದಿರುವಂಥ ಗುರುಗಳು, ಅವರಿಗೆ ಈ ಅಧಿಕಾರ ಇದೆಯಾ? ಅವ್ರ ಹತ್ರ ನಾವು ಹೋದರೆ ಇದು ನಮಗೆ ಸಿಗುತ್ತಾ? ಆದರೆ ಇದನ್ನು ಪ್ರಭು ಯೇಸು ಮಾಡಿ ತೋರಿಸಿದ್ದಾರೆ. 4 ವಿಶ್ವಾಸಿಗಳು ಒಬ್ಬ ಪಾರ್ಶ್ವ ರೋಗಿಯನ್ನು ಯೇಸುವಿನ ಬಳಿ ಕರೆದುಕೊಂಡು ಬಂದಾಗ ಯೇಸು ಅವನಿಗೆ ನಿನ್ನ ಪಾಪಗಳನ್ನು ಕ್ಷಮಿಸಲಾಗಿದೆ ಎಂದು ಮೊದಲು ಪಾಪ ಕ್ಷಮೆಯನ್ನು ಕೊಟ್ಟು ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಹೋಗು ಎಂದಾಗ ಅವನು ಪರಿಪೂರ್ಣವಾದ ಸೌಖ್ಯವನ್ನು ಪಡೆದುಕೊಂಡನು. ಸೊ ಪ್ರಧಾನ ಯಾಜಕನಾದ ಯೇಸುವಿನ ಯಾಜಕತ್ವದಲ್ಲಿ ಭಾಗಿಗಳಾಗಿರುವ ಗುರುಗಳು ವ್ಯಾಧಿಷ್ಠರ ಅಭ್ಯಂಗ ಎಂಬ ಸಂಸ್ಕಾರವನ್ನು ನಾವು ಪಡೆದುಕೊಳ್ಳುವಾಗ ಅವರ ಮೂಲಕ ದೇವರ ಸೌಖ್ಯದ ಶಕ್ತಿ ನಮ್ಮಲ್ಲಿ ಕಾರ್ಯ ಮಾಡುತ್ತದೆ. ಭಯಪಡಬೇಡಿ. ಇವತ್ತು ಅದಕ್ಕಾಗಿ ನೋಡಿ, ಅನೇಕ ರೋಗಿಗಳು ಬಲಿಪೂಜೆಯಲ್ಲಿ ಭಾಗವಹಿಸಲು ಸಾಧ್ಯವಿಲ್ಲದಿದ್ದರೂ ಸಹ ಗುರುಗಳು ಅವರ ಮನೆಗೆ ಹೋಗಿ ಅವರಿಗೆ ಪಾಪ ನಿವೇದನೆಯನ್ನು ಕೊಟ್ಟು ಪರಮಪ್ರಸಾದವನ್ನು ಕೊಡುತ್ತಾರೆ. ಯಾತಕ್ಕಾಗಿ? ನನ್ನ ಮಾಂಸವನ್ನು ಭುಜಿಸಿ ನನ್ನ ರಕ್ತವನ್ನು ಪಾನ ಮಾಡುವವನಲ್ಲಿ ಜೀವವಿರುತ್ತದೆ, ಆ ಜೀವ ಅವನಲ್ಲಿ ಕಾರ್ಯ ಮಾಡಲಿ ಎಂಬುದಾಗಿ. ಈ ವ್ಯಾಧಿಷ್ಠರ ಅಭ್ಯಂಗ ಎನ್ನುವುದು ಪವಿತ್ರವಾದ ಸಂಸ್ಕಾರ. ನಿಮ್ಮ ಮನೆಗಳಲ್ಲಿ ರೋಗಿಗಳಿದ್ದರೆ ಈ ಸಂಸ್ಕಾರವನ್ನು ಪಡೆದುಕೊಳ್ಳುವಾಗ ಅವರು ಪೂರ್ಣ ಸೌಖ್ಯವನ್ನು ಪಡೆದುಕೊಳ್ಳುತ್ತಾರೆ. ಮಾತ್ರವಲ್ಲ, ನಾನು ಮಾಡಿದ ಎಲ್ಲ ಕಾರ್ಯಗಳನ್ನು ನೀವು ಸಹ ಮಾಡುವಿರಿ ಎಂದು ತಮ್ಮ ಶಿಷ್ಯರಿಗೆ ಅಭಿಷೇಕವನ್ನು, ಅಧಿಕಾರವನ್ನು ದೇವರು ಕೊಟ್ಟಿರುವುದರಿಂದ ದೇವಸೇವಕರುಗಳ ಮೂಲಕವೂ ಸಹ ದೇವರು ಈ ಕಾರ್ಯವನ್ನು ಮಾಡುವವರಾಗಿದ್ದಾರೆ. ಕರ್ತರಾದ ಯೇಸುವೆ ಸಮಯದಲ್ಲಿ ವಿಶೇಷವಾಗಿ ಮನೆಗಳಲ್ಲಿ ನಾನಾ ವಿಧವಾದ ರೋಗ ರುಜಿನಗಳಿಂದ ನರಳುತ್ತಿರುವ ಪ್ರತಿಯೊಬ್ಬ ರೋಗಿಗಳ ಮೇಲೆ ಕರುಣೆ ತೋರಿರಿ, ದಯೆ ತೋರಿರಿ. ಕಷ್ಟ, ಸಂಕಟ, ಇಕ್ಕಟ್ಟು, ಬಿಕ್ಕಟ್ಟು, ಶೋಧನೆ, ವೇದನೆಗಳಲ್ಲಿ ನನ್ನ ನಾಮವನ್ನು ಕೂಗಿ ಕರೆಯಿರಿ. ದೂತನನ್ನೋ ಎಂಬಂತೆ ನನ್ನ ವಾಕ್ಯವನ್ನು ಕಳುಹಿಸಿ ಅವರನ್ನು ಗುಣಪಡಿಸಿದನು ಎಂದು ವಾಗ್ದಾನ ಮಾಡಿದಿರಿ. ದೂತರುಗಳ ರೂಪದಲ್ಲಿ ದೇವ ಸೇವಕರುಗಳು, ಪರಿಶುದ್ಧ ಯಾಜಕರು, ಗುರುಗಳು ಅವರ ಸೇವೆಯನ್ನು ಮಾಡಿ ವ್ಯಾಧಿಷ್ಠರ ಅಭ್ಯಂಗ ಎಂಬ ಸಂಸ್ಕಾರದ ಮೂಲಕ ಅವರ ಪಾಪಗಳು ಕ್ಷಮಿಸಲ್ಪಟ್ಟು ಅವರು ಪೂರ್ಣ ಸೌಖ್ಯವನ್ನು ಪಡೆದುಕೊಂಡು ನಿಮಗೆ ಸಾಕ್ಷಿಯಾಗಿ ನಿಲ್ಲುವಂತೆ ಎಲ್ಲ ರೋಗಿಗಳ ಸಂರಕ್ಷಣೆ, ಪರಿಪೂರ್ಣವಾದ ಸೌಖ್ಯದ ಅಭಿಷೇಕಕ್ಕಾಗಿ ಯೇಸುವಿನ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ ಎಂದು ಅವರು ಅರಿಕೆ ಮಾಡುತ್ತಾ ಈ ವ್ಯಾಧಿಷ್ಠರ ಅಭ್ಯಂಗವನ್ನು ಪಡೆದುಕೊಳ್ಳುವುದರ ಮೂಲಕ ಸಂಪೂರ್ಣ ಬಿಡುಗಡೆಯನ್ನು ಹೊಂದಿಕೊಂಡು ಹಾಸಿಗೆ ಪೀಡಿತ ರೋಗಿಗಳು ಜೀವಕ್ಕೆ ಎಬ್ಬಿಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ. ಆಮೆನ್.